ಕೇಸರಿ ಪಡೆಗೆ ಹೈಕಮಾಂಡ್ ತರಾಟೆ. ಕೇಂದ್ರ ಬಿಜೆಪಿ ವರಿಷ್ಠರ ಸಭೆಯ ಬಳಿಕ ಕರ್ನಾಟಕ ಬಿಜೆಪಿ ರಾಜಕೀಯದಲ್ಲಿ ಹೊಸ ಚಟುವಟಿಕೆ ಕಾಣಿಸಿಕೊಳ್ತಾ ಇದೆ. ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಹಾಗೆ ವಿಧಾನಸಭೆ ವಿಪಕ್ಷ ನಾಯಕ ಆರ್ ಅಶೋಕ್ ಇಬ್ಬರು ರಾಜ್ಯ ಪ್ರವಾಸವನ್ನ ಆರಂಭ ಮಾಡಿದ್ದಾರೆ. ಅಧಿಕೃತವಾಗಿ ಎಸ್ಐಆರ್ ವಿಚಾರದಲ್ಲಿ ಜನರಿಂದ ಮಾಹಿತಿ ಪಡೆಯುವುದು, ಸರ್ಕಾರದ ವಿರುದ್ಧ ಹೋರಾಟ ನಡೆಸುವುದು ಎನ್ನಲಾಗ್ತಾ ಇದ್ರು. ರಾಜಕೀಯ ವಲಯದಲ್ಲಿ ಇದನ್ನ ಪಕ್ಷ ಸಂಘಟನೆ, ಭವಿಷ್ಯದ ನಾಯಕತ್ವದ ಬಲವರ್ಧನೆ ಹಾಗೆ ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆ ಮತ್ತು ವಿಧಾನಸಭೆ ಚುನಾವಣೆಗೆ ತಾಲೀಮು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇನ್ನು ವರಿಷ್ಠರ ಸೂಚನೆ, ಸಂಘ ಪರಿವಾರದ ನಿರೀಕ್ಷೆ, ಜೆಡಿಎಸ್ ಜೊತೆಗೆ ಹೊಂದಾಣಿಕೆ, ಪಕ್ಷದೊಳಗಿನ ಅಸಮಾಧಾನ ಎಲ್ಲವನ್ನೂ ಕೂಡ ಒಳಗೊಂಡ ವಿಶೇಷ ವರದಿ ಅಂತಾನೆ ಹೇಳ್ಬೋದು. ದೆಹಲಿ ಸಭೆಯ ಬಳಿಕ ರಾಜ್ಯ ಬಿಜೆಪಿ ಆಕ್ಟಿವ್. ಸಭೆಯಲ್ಲಿ ವಿಜಯೇಂದ್ರ ಅಶೋಕ್ಗೆ ಬಿಜೆಪಿ ಐ ವಾರ್ನಿಂಗ್. ವೀಕ್ಷಕರೇ, ದೆಹಲಿ ಸಭೆಯ ಬಳಿಕ ಕರ್ನಾಟಕ ಬಿಜೆಪಿ ನಾಯಕರ ಚಿತ್ರಣವೇ ಸಂಪೂರ್ಣವಾಗಿ ಬದಲಾಗಿದೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮತ್ತು ವಿಪಕ್ಷ ನಾಯಕರಾದಂತಹ ಆರ್ ಅಶೋಕ್ ಈಗ ಜಿಲ್ಲೆಯಿಂದ ಜಿಲ್ಲೆಗೆ ಪ್ರವಾಸವನ್ನ ಆರಂಭಿಸಿದ್ದಾರೆ. ಪ್ರತಿ ಜಿಲ್ಲೆಯಲ್ಲಿಯೂ ಸಹ ಜಿಲ್ಲಾಧ್ಯಕ್ಷರು, ಶಾಸಕರು, ಮಾಜಿ ಶಾಸಕರು, ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಸಭೆಯನ್ನ ನಡೆಸ್ತಾ ಇದ್ದಾರೆ. ಅಧಿಕೃತವಾಗಿ ಎಸ್ಐಆರ್ ವಿಚಾರದಲ್ಲಿ ಜನರ ಸಮಸ್ಯೆಗಳನ್ನ ಆಲಿಸುವ ಕಾರ್ಯಕ್ರಮ ಎನ್ನಲಾಗ್ತಾ ಇದ್ರು. ಅದರ ಹಿಂದೆ ಪಕ್ಷ ಸಂಘಟನೆಯ ದೊಡ್ಡ ತಂತ್ರ ಇದೆ ಅನ್ನುವಂತಹ ಮಾತು ಇದೀಗ ಬಿಜೆಪಿ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅಷ್ಟೇ ಅಲ್ಲ, ಇತ್ತೀಚಿನ ದಿನಗಳಲ್ಲಿ ಬಿಜೆಪಿ ನಾಯಕರ ವಿರುದ್ಧ ಜಿಲ್ಲಾ ಮಟ್ಟದ ಅಸಮಾಧಾನ ವರಿಷ್ಠರ ಗಮನಕ್ಕೂ ಹೋಗಿತ್ತು. ಕೆಲ ಜಿಲ್ಲೆಗಳ ಮುಖಂಡರು ಹಾಗೂ ಮಾಜಿ ಶಾಸಕರು ರಾಜ್ಯ ನಾಯಕರ ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಅನ್ನುವಂತಹ ಚರ್ಚೆ ಪಕ್ಷದೊಳಗಿತ್ತು. ಇದಾದ ಬಳಿಕವೇ ವರಿಷ್ಠರು ರಾಜ್ಯ ನಾಯಕತ್ವಕ್ಕೆ ಪಕ್ಷವನ್ನ ಎಲ್ಲಾ ಸಮುದಾಯಗಳಲ್ಲಿಯೂ ಸಹ ವಿಸ್ತರಿಸುವಂತೆ ಸೂಚನೆಯನ್ನ ನೀಡಿದ್ದಾರೆ ಎನ್ನಲಾಗ್ತಾ ಇದೆ. ಕೇವಲ ಲಿಂಗಾಯತ ಅಥವಾ ಒಕ್ಕಲಿಗ ಸಮುದಾಯಕ್ಕೆ ಸೀಮಿತವಾಗದೆ ಎಸ್ಸಿ, ಎಸ್ಟಿ, ಒಬಿಸಿ, ಹಿಂದುಳಿದ ವರ್ಗಗಳು ಹಾಗೂ ನಗರ ಮತದಾರರತ್ತ ಹೆಚ್ಚು ಗಮನವನ್ನ ಹರಿಸುವಂತೆ ಸಂದೇಶವೂ ಸಹ ರವಾನೆ ಆಗ್ತಾ ಇದೆಯಂತೆ. ಉತ್ತರ ಕರ್ನಾಟಕ ಭಾಗದಲ್ಲಿ ವಿಜಯೇಂದ್ರ ಪ್ರವಾಸ ಕೈಗೊಂಡ್ರೆ ಹಳೆ ಮೈಸೂರು ಭಾಗದಲ್ಲಿ ಆರ್ ಅಶೋಕ್ ಸಭೆಗಳನ್ನ ನಡೆಸ್ತಾ ಇದ್ದಾರೆ. ಒಂದೇ ದಿನ ಎರಡು ಭಾಗಗಳಲ್ಲಿ ಇಬ್ಬರು ನಾಯಕರು ಪ್ರತ್ಯೇಕವಾಗಿ ಸಂಘಟನೆಗೆ ವೇಗವನ್ನ ನೀಡ್ತಾ ಇದ್ದಾರೆ. ಜಿಲ್ಲಾವಾರು ಬೂತ್ ಸಮಿತಿಗಳ ಸ್ಥಿತಿ, ಪಕ್ಷದ ಕಾರ್ಯಕರ್ತರ ಚಟುವಟಿಕೆ, ಸ್ಥಳೀಯ ಸಮಸ್ಯೆಗಳು ಹಾಗೂ ಮುಂದಿನ ರಾಜಕೀಯ ತಂತ್ರಗಳ ಬಗ್ಗೆ ಉಭಯ ನಾಯಕರು ಸಹ ಮಾಹಿತಿಯನ್ನ ಪಡೆದುಕೊಳ್ತಾ ಇದ್ದಾರೆ. ಜೆಡಿಎಸ್ ನೋಡಿ ಕಲಿರಿ, ಬಿಜೆಪಿಗೆ ಐಚಿ ಮಾರಿ. ಹೈ ಮಂಗಳಾರತಿ ಬೆನ್ನಲ್ಲೇ ರಾಜ್ಯ ಪ್ರವಾಸಕ್ಕೆ ದೌಡು. ಹೌದು ವೀಕ್ಷಕರೇ, ಎಸ್ಐಆರ್ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಬಿಜೆಪಿ ಇನ್ನಷ್ಟು ಆಕ್ರಮಣಕಾರಿ ತಂತ್ರವನ್ನ ರೂಪಿಸ್ತಾ ಇದೆ. ಇಲ್ಲಿಯವರೆಗೆ ಈ ವಿಚಾರದಲ್ಲಿ ಜೆಡಿಎಸ್ ಹಾಗೂ ಎಚ್.ಡಿ. ಕುಮಾರಸ್ವಾಮಿ ಅಷ್ಟೇ ಹೆಚ್ಚು ಸಕ್ರಿಯರಾಗಿದ್ರು ಎಂದ ಅಭಿಪ್ರಾಯವೂ ಸಹ ಪಕ್ಷದೊಳಗೆ ಕೇಳಿಬಂದಿತ್ತು. ಎಸ್ಐಆರ್ನಲ್ಲಿ ಅಕ್ರಮಗಳ ವಿರುದ್ಧ ಕುಮಾರಸ್ವಾಮಿ ಒಬ್ಬರೇ ನಿಂತಿರುವಾಗ ಧ್ವನಿ ಎತ್ತಿರುವುದಾಗಿ ಬಿಜೆಪಿ ವರಿಷ್ಠರು ಸಹ ಮೆಚ್ಚುಗೆಯನ್ನ ವ್ಯಕ್ತಪಡಿಸಿದ್ದಾರೆ ಎನ್ನಲಾಗ್ತಾ ಇದೆ. ಇನ್ನು ಈ ಹಿನ್ನೆಲೆಯಲ್ಲಿ ಇದೀಗ ಬಿವೈ ವಿಜಯೇಂದ್ರ ಹಾಗೂ ಆರ್ ಅಶೋಕ್ ಕೂಡ ಎಸ್ಐಆರ್ ವಿಚಾರದಲ್ಲಿ ಹೆಚ್ಚಿನ ಗಮನವನ್ನ ಹರಿಸ್ತಾ ಇದ್ದಾರಂತೆ. ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ಜಿಬಿಎ ಚುನಾವಣೆ ಹಾಗೂ ಮುಂದಿನ ವಿಧಾನಸಭಾ ಚುನಾವಣೆಯನ್ನ ಗಮನದಲ್ಲಿಟ್ಟುಕೊಂಡು ಕೇಸರಿ ಪಡೆ ಈಗಿನಿಂದಲೇ ಸಂಘಟನೆಯನ್ನ ಬಲಪಡಿಸುವಂತಹ ಕೆಲಸವನ್ನ ಶುರುವಾಗಿದೆ. ಬೂತ್ ಮಟ್ಟದಲ್ಲಿ ಪಕ್ಷವನ್ನ ಚುರುಕುಗೊಳಿಸುವಂತಹ ಗುರಿ ಹೊಂದಲಾಗಿದೆ. ಪ್ರತಿ ಜಿಲ್ಲೆಯಲ್ಲಿ ಪಕ್ಷದ ಶಕ್ತಿ ಹಾಗೂ ದೌರ್ಬಲ್ಯತೆಗಳ ವರದಿಯನ್ನ ರಾಜ್ಯ ನಾಯಕತ್ವ ಸಂಗ್ರಹಿಸ್ತಾ ಇದೆ ಎನ್ನಲಾಗ್ತಾ ಇದೆ. ಇನ್ನೊಂದೆಡೆ ಪಕ್ಷದೊಳಗಿನ ನಾಯಕರ ರಾಜಕೀಯವು ನಿಧಾನವಾಗಿ ಚುರುಕಾಗ್ತಾ ಇದ್ದಂತೆ ವಿಜಯೇಂದ್ರ ತಮ್ಮ ಸಂಘಟನಾ ಸಾಮರ್ಥ್ಯವನ್ನ ಪ್ರದರ್ಶಿಸಲು ಇದೀಗ ಮುಂದಾಗಿದ್ದಾರೆ. ವಿಪಕ್ಷ ನಾಯಕನಾಗಿ ಆರ್ ಅಶೋಕ್ ಕೂಡ ಕಾರ್ಯಕರ್ತರ ನಡುವೆ ತಮ್ಮ ಪ್ರಭಾವವನ್ನ ಹೆಚ್ಚಿಸಿಕೊಳ್ಳುವಂತಹ ಪ್ರಯತ್ನ ನಡೆಸ್ತಾ ಇದ್ದಾರೆ. ಮತ್ತೊಂದೆಡೆ ಸಂಘ ಪರಿವಾರವೂ ಸಹ ಇಬ್ಬರು ನಾಯಕರಿಗೆ ಪಕ್ಷವನ್ನ ನೆಲಮಟ್ಟದಲ್ಲಿ ಇನ್ನಷ್ಟು ಗಟ್ಟಿಗೊಳಿಸುವಂತೆ ಸೂಚನೆಯನ್ನ ನೀಡಿದಂತಿದೆ. ಒಟ್ಟಾರೆ ಕರ್ನಾಟಕ ಬಿಜೆಪಿಯಲ್ಲಿ ಮುಂದಿನ ದಿನಗಳಲ್ಲಿ ಕೆಲ ಮಹತ್ವದ ರಾಜಕೀಯ ಬೆಳವಣಿಗೆಗಳು ಸಾಧ್ಯತೆಯೂ ಸಹ ಕಾಣ್ತಾ ಇದೆ. ಪಕ್ಷದ ಸಂಘಟನೆಗೆ ಹೊಸ ಚೈತನ್ಯ ನೀಡುವಂತಹ ಉದ್ದೇಶದಿಂದ ರಾಜ್ಯ ಮಟ್ಟದಲ್ಲಿ ಸಂಘಟನಾ ಪುನರ್ರಚನೆ ನಡೆಯುವಂತಹ ಸಾಧ್ಯತೆ ಇದೆ. ಕೆಲವು ಜಿಲ್ಲಾ ಘಟಕಗಳಲ್ಲಿ ಬದಲಾವಣೆ, ಮುಂಚೂಣಿ ಘಟಕಗಳ ಪುನರ್ವ್ಯವಸ್ಥೆ ಹಾಗೂ ಬೂತ್ ಮಟ್ಟದ ಹೊಸ ನೇಮಕಾತಿಗಳು ನಡೆಯುವಂತಹ ಸಾಧ್ಯತೆಗಳ ಬಗ್ಗೆ ಇದೀಗ ರಾಜಕೀಯ ವಲಯದಲ್ಲಿ ಚರ್ಚೆ ಕೂಡ ನಡೀತಾ ಇದೆ.
ಜೆಡಿಎಸ್ ಜೊತೆಗೆ ಮೈತ್ರಿ ರಾಜಕೀಯದ ಸಮನ್ವಯ ಹಳೆಯ ಮೈಸೂರು ಭಾಗದಲ್ಲಿ ಪಕ್ಷ ವಿಸ್ತರಣೆ ಹಾಗೂ ಉತ್ತರ ಕರ್ನಾಟಕದ ಭದ್ರಾ ಮತ್ತು ಬ್ಯಾಕ್ ಉಳಿಸಿಕೊಳ್ಳುವುದು ಬಿಜೆಪಿ ಮುಂದಿರುವಂತಹ ದೊಡ್ಡ ಸವಾಲಾಗಿದೆ. ರೇಣುಕಾ ಕೆ, ಪೊಲಿಟಿಕಲ್ ಬ್ಯೂರೋ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು. ನೋಡಿದ್ರಲ್ಲ, ಒಟ್ಟಾರೆಯಾಗಿ ಎಸ್ಐಆರ್ ವಿಚಾರವನ್ನ ಜನಾಂದೋಲನವಾಗಿಸುವ ಜೊತೆಗೆ ಅದನ್ನೇ ನೆನಪವಾಗಿಸಿಕೊಂಡು ಪಕ್ಷ ಸಂಘಟನೆಯನ್ನ ಬಲಪಡಿಸುವ ದ್ವಿಪ್ರಯತ್ನದಲ್ಲಿ ರಾಜ್ಯ ಬಿಜೆಪಿ ನಾಯಕರು ತೊಡಗಿದ್ದಾರೆ. ವರಿಷ್ಠರ ಸಂದೇಶ, ಸಂಘ ಪರಿವಾರದ ಸೂಚನೆ, ಕಾರ್ಯಕರ್ತರ ನಿರೀಕ್ಷೆ ಹಾಗೆ ಮುಂಬರುವ ಚುನಾವಣೆಗಳ ಲೆಕ್ಕಾಚಾರ ಈ ಎಲ್ಲದರ ನಡುವೆ ವಿಜೇಂದ್ರ ಹಾಗೆ ಆರ್ ಅಶೋಕ್ ರಾಜ್ಯ ಪ್ರವಾಸ ಮುಂದುವರೆಸಿದ್ದಾರೆ. ಈ ಪ್ರವಾಸ ಕೇವಲ ಎಸ್ಆರ್ ವಿಚಾರಕ್ಕೆ ಸೀಮಿತವಾಗ್ತಾ ಇದೆಯೇ ಅಥವಾ ಕರ್ನಾಟಕ ಬಿಜೆಪಿಯ ಮುಂದಿನ ನಾಯಕತ್ವ ಹಾಗೂ ಸಂಘಟನಾ ರಾಜಕೀಯಕ್ಕೆ ಹೊಸ ದಿಕ್ಕು ನೀಡ್ತಾ ಇದೆಯೇ ಅನ್ನೋದನ್ನ ಮುಂದಿನ ದಿನಗಳಲ್ಲಿ ಕಾದಷ್ಟೇ ನೋಡಬೇಕಾಗಿದೆ.